ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಕ್ವಿಡ್ ಅದು ಹಾಂ ಕೊಡಿ ಸರ್ ಕೊಡಿ. ಯಾವ್ದು ಮಾಡಲಿ ಸರ್? ಮಾಡಲ್ಲ ಅದ್ರಾಗ ಬಿಟ್ಟು ನೋಡಿ ಸರ್, ಆರ್ ಸಿ ಬುಕ್ ಇದು ಎಲ್ಲ ಇಟ್ಟು ನೋಡಿ ಸರ್ ಅದ್ರಾಗ. ಅಲ್ಲ ಇರಲಿ, ನೋಡಿಲ್ಲ, ನಾನು ಗಾಡಿ ಒಂದು ನೋಡಿದೆ. ಅಂದ್ರೆ ಪಾರ್ಟಿ ತಿರ್ಕೊಂಡ ಸರ್, ಅದು ನಮ್ಮ ಫಾದರ್ ಅವ್ರು ತೀರ್ಕೊಂಡಾರ್ರಿ. ಹಾಂ ಹಾಂ, ಅದು ಮನೆ ಮುಂದೆ ಹಚ್ಬಿಟ್ಟ ಸರ್, ಒಟ್ಟು ಯೂಸೇ ಮಾಡಿಲ್ಲ. ಓಕೆ. ಅಂದರೆ ಯಾವಾಗ ತೊಗೊಂಡಿದ್ರಿ ಮಾಡಲಿ ಗೊತ್ತಿಲ್ವಾ? ಮಾಡಲು ಎಂಡ್ 28 ಇದ್ದಂಗೆ ಕಾಣ್ತದೆ ರೀ. 2020 ಎಂಡಾ? ಅಂದ್ರಿಬೋದು. ಹಾಂ ರೀ. ಹಾಂ ಹಾಂ. ಓನರ್ ಸಿಂಗಲ್ಲ ನಿಮ್ಮ ಫಾದರು? ಹಾಂ ಫಾದರ್ ಸಿಂಗಲ್ ರೀ. ಓಕೆ. ಎಷ್ಟು ಹೊಡೆದು ಗಾಡಿ ಏನಾದ್ರು ಗೊತ್ತಾ? 32,000 ಏನೋ. 32,000. ಹಾಂ ರೀ. ಓಕೆ. ಟೈರ್ ಎಲ್ಲ ಹಂಗಿದೆ ಗಾಡೀಲಿ? ಗಾಡಿ ಎಲ್ಲ ಎಲ್ಲ ಸರ್ ಟೈರ್. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಂಗೆ ಐತಲ್ಲ? ಹಾಂ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ನೆಟ್ವರ್ಕ್. ಓಕೆ. ಎಲ್ಲ ಚಲೋ ಸರ್, ಟೈರ್ ಎಲ್ಲ ಚಲೋ ಇದೆ. ಚೆನ್ನಾಗಿದ್ದಾವಾ? ಯೂಸೇ ಮಾಡಿಲ್ಲ ರೀ, ಮನೆ ಮುಂದೆ ಹಚ್ಬಿಟ್ಟವ್ರಿ. ನಮ್ಮ ಫಾದರ್ ತಿರ್ಕೊಂಡು ಒಂದು 1.5 ವರ್ಷ ಆಯ್ತು ರೀ, ಮನೆ ಮುಂದೆ ಐತ್ರಿ ಅದು. ಹಾಂ ಹಾಂ ಹಾಂ. ಓಕೆ. ಗಾಡಿ ಎಲ್ಲ ಶೋರೂಮ್ ಸರ್ವಿಸಾ ಮಾಡಿಸಿರೋದು? ಇಲ್ಲ ಸರ್ವಿಸ್. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇದೆಯಾ? ಏನು ಸರ್, ಎಲ್ಲ ಲೋನ್ ಕ್ಲೋಸ್ ಆಗಿದೆ, ಎನ್ ಒ ಸಿ ಎಲ್ಲ ಕ್ಲಿಯರ್, ಏನೂ ಇಲ್ಲ. ಹಾಂ ಹಾಂ. ಮತ್ತು ಈಗ ನಿಮ್ಮ ತಂದೆ ಅವ್ರ ಹೆಸರಿಗಿಂದ ನಿಮ್ಮ ಹೆಸರಿಗೆ ಯಾರಿಗಾನ ಟ್ರಾನ್ಸ್ಫರ್ ಮಾಡಿಸ್ಬೇಕಾಯ್ತಲ್ಲ? ಅದು ಮಾಡಿಸಿಲ್ಲ ಸರ್, ನಾನು ವರ್ಕ್ ಮಾಡ್ತೀನಿ ರೀ, ಹಿಂಗಾಗಿ ನಮ್ಮ ಅವರ ಹೆಸರಲ್ಲಿ ಆಗ್ತಿತ್ತಲ್ಲ ರೀ ಅದು. ಹಾಂ. ಅದು ಮಾಡಿಸಿಲ್ಲ ಸರ್, ನಾವು ಏಜೆಂಟ್ ಕಡೆ ಮಾಡ್ಸ್ಕೊಬೋದಲ್ಲ ರೀ ಅದೇನು? ಹಾಂ ಹಾಂ ಹಾಂ. ಓಕೆ. ಈಗ ಗಾಡಿ ಫೈನಾನ್ಸು ಆ ಥರ ಏನಿಲ್ಲ ಅಂದ್ರಲ್ಲ? ಏನಿಲ್ಲ ಸರ್, ಎಲ್ಲ ಲೀಗಲ್ ಎಲ್ಲ ಕರೆಕ್ಟ್, ಏನೂ ಇಲ್ಲ. ಓಕೆ ಓಕೆ. ಈಗ ಗಾಡಿ ಇರೋದೆಲ್ಲಿದು? ಹುಕ್ಲಿ ಸರ್, ಬಸವನ ಬಾಗೇವಾಡಿ ತಾಲೂಕು, ಹುಕ್ಲಿ, ವಿಜಯಪುರ ಜಿಲ್ಲಾ. ವಿಜಯಪುರ ಜಿಲ್ಲೆ, ಬಸವನ ಬಾಗೇವಾಡಿ ತಾಲೂಕು, ಹುಕ್ಲಿ. ಯಾವುದು? ಹುಕ್ಲಿ ಹುಕ್ಲಿ ಹುಬ್ಳಿ. ಹುಕ್ಲಿ ಹುಕ್ಲಿ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟ್ ನೀವು? ಏನು 5 ಹೇಳೋಣ ಸರ್? 5. ಹಾಂ, 5. 5 ಲಕ್ಷ? ಹಾಂ ರೀ. 5 ಲಕ್ಷ ಹೇಳ್ತಿದ್ರಾ? ಹಾಂ ರೀ. ಕಮ್ಮಿ ಮಾಡ್ತೀರಾ? ಏನು ಮಾಡೋದಲ್ಲ ರೀ, ಅದಕ್ಕೇನದ ಮತ್ತು 5 ಲಕ್ಷ ಅಂದ್ರೆ 5 ಲಕ್ಷಕ್ಕೆ ಹೆಂಗೆ ಹೋಗ್ತದೆ ರೀ ಅದು ಕಾರು? ಹೌದು ಹೌದು ಹೌದಲ್ಲ? ಹೌದು. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಇಲ್ಲ ಸರ್, ಡ್ಯೂ ಇದೆ. ಇನ್ಸೂರೆನ್ಸ್ ಕಟ್ಟಿಲ್ಲ? ನಮ್ಮ ಫಾದರ್ ತಿರ್ಕೊಂಡು ಇನ್ಸೂರೆನ್ಸ್ ಕಟ್ಟಿಲ್ಲ ಸರ್, ಎಲ್ಲ ಡ್ಯೂ ಇದೆ. ಅದು ಮನೆ ಮುಂದೆ ಹಚ್ಬಿಟ್ಟಿದ್ದೀವಿ ಕಾರು. ಓಕೆ ಓಕೆ. ಆಯ್ತು ತಗೊಳ್ಳಿ. ಇದೇ ನಂಬರಾ ಕಾಂಟ್ಯಾಕ್ಟ್ ನಂಬರು? ಹಾಂ, ಇದೇ ನಂಬರ್ ಸರ್, ಇದೇ ನಂಬರು. ಸರಿ ಸರ್. ಏನು ಇನ್ಸೂರೆನ್ಸ್ 4,000 ರೂಪಾಯಿ ಇತ್ತು ಸರ್ ಅದೇನು? ಹಾಂ ಆಯ್ತು ಸರ್, ಖಂಡಿತ.